ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ತುಂಬಾ ಜನಕ್ಕೆ ಈ ವಿಷಯ ತಿಳಿದೇ ಇರುತ್ತೆ. ಅದು ಏನಂದ್ರೆ, ನಾವು ಇವತ್ತು ಹೋಗ್ತಾ ಇರುವ ಜಾಗ ನಮ್ಮ ಭಾರತದಲ್ಲಿ ಇರುವ ತೀರ್ಥ ಸ್ಥಳಗಳಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಅದು ಯಾವುದು ಅಂತ ಅಂದ್ರೆ ಇನ್ಯಾವುದು ಅಲ್ಲ, ನಮ್ಮ ವಿಜಯನಗರ ಅಂದ್ರೆ ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ. ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ಹಂಪಿನ ಯಾವ ರೀತಿ 2 ಡೇಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಅಂತ ನೋಡೋಣ. ಅಲ್ಲಿ ಯಾವ ಯಾವ ಪ್ಲೇಸಸ್ನ 2 ಡೇಸ್ ಅಲ್ಲಿ ಕವರ್ ಮಾಡಬೇಕು, ಬಜೆಟ್ ಎಷ್ಟಾಗುತ್ತೆ, ಮತ್ತೆ ಅಕೊಮೊಡೇಷನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಡ್ ಆಗಿ ನೋಡೋಣ. ನಾವು ಈ ವಿಡಿಯೋದಲ್ಲಿ ಲೋಯೆಸ್ಟ್ ಬಜೆಟ್ ಅಲ್ಲಿ ಹಂಪಿನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬೆಂಗಳೂರಿಂದ ಹಂಪಿನ ರೀಚ್ ಆಗೋದಿಕ್ಕೆ ಬಸ್ ಮತ್ತೆ ಟ್ರೈನ್ ಈ 2 ಫೆಸಿಲಿಟೀಸು ಸಹ ಇದೆ. ಮೊದಲು ಹಂಪಿನ ಬಸ್ಸಲ್ಲಿ ಯಾವ ರೀತಿ ರೀಚ್ ಆಗೋದು ಅಂತ ನೋಡೋಣ. ಬಸ್ಸಲ್ಲಿ ನಾವು ಹಂಪಿನ ರೀಚ್ ಆಗೋದಿಕ್ಕೆ ಮೊದಲು ನಾವು ಬೆಂಗಳೂರಿಂದ ಹೊಸಪೇಟೆನ ರೀಚ್ ಆಗಬೇಕು. ಬೆಂಗಳೂರು ಟರ್ಮಿನಲ್ 1 ನಲ್ಲಿ ನಮಗೆ ಕರ್ನಾಟಕ ಸಾರಿಗೆ ಬಸ್ಸಸ್ಸು ಮತ್ತೆ ಸ್ಲೀಪರ್ ಬಸ್ಸಸ್ಸು 2 ಇರುತ್ತೆ. ಕರ್ನಾಟಕ ಸಾರಿಗೆ ಬಸ್ಸಸ್ಸು ಹೊಸಪೇಟೆಗೆ ಲಾಸ್ಟ್ ಆಗುತ್ತೆ. ನೀವೇನಾದ್ರೂ ಸ್ಲೀಪರ್ ಬಸ್ಸಲ್ಲಿ ಹೋಗೋದಾದ್ರೆ ನಿಮಗೆ ಡೈರೆಕ್ಟ್ ಹಂಪಿಗೆನೆ ಬಸ್ಸಸ್ಸು ಇರುತ್ತೆ. ನೀವು ಸ್ಲೀಪರ್ ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ರೆ ನೀವು KSRTC ವೆಬ್ಸೈಟ್ ಅಲ್ಲಿ ನೀವು ಅದನ್ನ ಹೋಗಿ ಬುಕ್ ಮಾಡ್ಕೋಬಹುದು. ನೀವೇನಾದ್ರೂ ಕರ್ನಾಟಕ ಸಾರಿಗೆ ಬಸ್ಸಸ್ ಅಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ನಿಮ್ಗೆ ತುಂಬಾನೇ ಬಸ್ ಫೆಸಿಲಿಟಿ ಇದಾವೆ ಹೊಸಪೇಟೆಗೆ ಹೋಗೋದಿಕ್ಕೆ. ಕರ್ನಾಟಕ ಸಾರಿಗೆಯಲ್ಲಿ ಬಸ್ ಚಾರ್ಜ್ ನೋಡೋದಾದ್ರೆ 475 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ರಾತ್ರಿ 9:30 ಇರುವ ಬಸ್ಸಲ್ಲಿ ಈಗ ಹೋಗ್ತಾ ಇದೀವಿ. ಈ ಬಸ್ ಅಲ್ಲಿ ಹೊಸಪೇಟೆನ ರೀಚ್ ಆಗೋದಿಕ್ಕೆ ಬೆಳಗಿನ ಜಾವ 5:00 ನಾವು ರೀಚ್ ಆಗ್ತೀವಿ. ಈಗ ಹಂಪಿಗೆ ಟ್ರೈನ್ ಅಲ್ಲಿ ಯಾವ ರೀತಿ ರೀಚ್ ಆಗೋದು ಅಂತ ನೋಡೋಣ. KSR ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಡೈಲಿ ರಾತ್ರಿ 9:50 ಹಂಪಿ ಎಕ್ಸ್ಪ್ರೆಸ್ ಇದೆ. ಆ ಟ್ರೈನಲ್ಲಿ ಏನಾದ್ರೂ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಹೊಸಪೇಟೆನ ರೀಚ್ ಆಗೋದಕ್ಕೆ ಬೆಳಗಿನ ಜಾವ 7 ಗಂಟೆ ಆಗುತ್ತೆ. ಟ್ರೈನಲ್ಲಿ ನೀವು ಪ್ಲಾನ್ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಟ್ರಿಪ್ ಎಕ್ಸ್ಪೆನ್ಸಿವ್ ಆದಷ್ಟು ಕಮ್ಮಿ ಆಗುತ್ತೆ. ನಾವು ಬಸ್ಸಲ್ಲಿ ಕೊಡೋ ಚಾರ್ಜಸ್ಗೆ ನೀವು ಅಪ್ ಆ್ಯಂಡ್ ಡೌನ್ 2 ಸಹ ಒಂದೇ ಚಾರ್ಜಲ್ಲಿ ಮುಗಿಸ್ಕೋತೀರಾ. ಬೆಂಗಳೂರಿಂದ ಹೊಸಪೇಟೆಗೆ ಸ್ಲೀಪರ್ ಕೋಚಲ್ಲಿ 245 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಅದೇ ನೀವೇನಾದ್ರೂ ಅನ್ರಿಸರ್ವ್ಡ್ ಅಲ್ಲಿ ಹೋಗಬೇಕು ಅಂತ ಅಂದ್ರೆ ಬರೀ 135 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದನ್ನ ಬುಕ್ ಮಾಡಿಕೊಂಡು ಹೋಗ್ಬೋದು. ನೀವು ಟ್ರೈನಲ್ಲಿ ಹೊಸಪೇಟೆನ ರೀಚ್ ಆದ್ಮೇಲೆ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟಾಪ್ಗೆ ನಿಮಗೆ ಬಸ್ಸಸ್ಸು ಸಿಗುತ್ತೆ, ಆಟೋಸು ಸಿಗುತ್ತೆ. ನೀವು ಯಾವ್ದ್ರಲ್ಲಾದ್ರೂ ಬಸ್ ಸ್ಟಾಪ್ನ ರೀಚ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಹೊಸಪೇಟೆಯಿಂದ ಡೈರೆಕ್ಟ್ ಆಗಿ ಆಟೋದಲ್ಲೇನೆ ನೀವು ಹಂಪಿನ ರೀಚ್ ಆಗ್ಬೋದು. ಈಗ ನಿಮಗೆ ಹೊಸಪೇಟೆಗೆ ಬರೋದಕ್ಕೆ ಬಸ್ಸಸ್ ಮತ್ತೆ ಟ್ರೈನ್ ಆಪ್ಷನ್ 2 ತಿಳಿಸಿದ್ದೀನಿ. ನಿಮಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದರಲ್ಲಿ ನೀವು ಹೊಸಪೇಟೆನ ರೀಚ್ ಆಗಿ. ನಾವು ಬೆಂಗಳೂರಿಂದ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಬಂದು ಈಗ ಹೊಸಪೇಟೆನ ರೀಚ್ ಆಗಿದ್ದೀವಿ. ನೋಡಿ, ಇದೇನೆ ಹೊಸಪೇಟೆ ಬಸ್ ಸ್ಟಾಪ್. ನಾವು ಹೊಸಪೇಟೆನ ರೀಚ್ ಆಗೋದಿಕ್ಕೆ ಬೆಳಗ್ಗಿನ ಜಾವ 6:30 ಆಗಿದೆ. ನಮ್ಮ ಬಸ್ಸು ಸ್ವಲ್ಪ ಲೇಟ್ ಆಗಿರೋದ್ರಿಂದ 1 ಅವರ್ ಲೇಟ್ ಆಗಿ ನಾವು ಬಂದಿದ್ದೀವಿ. ಯೂಶಲಿ ಈ ಬಸ್ಸು ನಮಗೆ 5:30 ರೀಚ್ ಆಗಬೇಕಿತ್ತು. ಹೊಸಪೇಟೆಯಿಂದ ಹಂಪಿಗೆ 14 ಕಿಲೋಮೀಟರ್ಸ್ ಇರುತ್ತೆ. ಈ 14 ಕಿಲೋಮೀಟರ್ಸ್ ಹೋಗೋದಿಕ್ಕೆ ನಮಗೆ ಬಸ್ ಮತ್ತೆ ಆಟೋ 2 ಫೆಸಿಲಿಟಿ ಸಹ ಇದೆ. ಆಟೋದಲ್ಲಿ ಹೋಗೋದಿಕ್ಕೆ 300 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ ಹಂಪಿನ ರೀಚ್ ಆಗೋದಿಕ್ಕೆ ಇಲ್ಲಿ ಹೊಸಪೇಟೆಯಿಂದ ಫಸ್ಟ್ ಬಸ್ಸು ಸ್ಟಾರ್ಟ್ ಆಗೋದು ಬೆಳಗ್ಗೆ 6:30. 6:30, 6:45 ಅಷ್ಟರಲ್ಲಿ ಬಸ್ಸು ಪ್ಲಾಟ್ಫಾರ್ಮ್ಗೆ ಬಂದಿದೆ. ಹೊಸಪೇಟೆಯಿಂದ ಹಂಪಿಗೆ ಟೈಮಿಂಗ್ಸ್ ಬಸ್ಸಸ್ ಇರೋದ್ರಿಂದ 30 to 40 ಮಿನಿಟ್ಸ್ಗೆ ಒಂದು ಬಸ್ಸಸ್ ಇರುತ್ತೆ.
ಹೊಸಪೇಟೆಯಿಂದ ಹಂಪಿಗೆ 14 ಕಿಲೋಮೀಟರ್ಸ್ಗೆ ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಬಸ್ಸಲ್ಲಿ 40 ಮಿನಿಟ್ಸ್ ಜರ್ನಿ ಇರುತ್ತೆ. ನಾವು 40 ಮಿನಿಟ್ಸ್ ಜರ್ನಿ ಮಾಡಿ ಈಗ ಹಂಪಿನ ರೀಚ್ ಆಗಿದ್ದೀವಿ. ಇಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 7:30 ಆಗಿದೆ. ಬಸ್ ನಮ್ಮನ್ನ ವಿರೂಪಾಕ್ಷ ದೇವಾಲಯದ ಮುಂದೆನೆ ಸ್ಟಾಪ್ ಮಾಡ್ತಾರೆ. ಈ ಹಂಪಿನ ರೀಚ್ ಆದ್ಮೇಲೆ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಅಕೊಮಡೇಷನ್. ಹಂಪಿಯಲ್ಲಿ ಸ್ಟೇ ಆಗೋದಕ್ಕೆ ತುಂಬಾನೇ ಆಪ್ಷನ್ಸ್ಗಳು ಇದಾವೆ. ಇಲ್ಲಿ ಎಲ್ಲೆಲ್ಲಿ ಸ್ಟೇ ಆಗ್ಬೋದು ಅಂತ ಅಂದ್ರೆ ಹಂಪಿ ವಿರೂಪಾಕ್ಷ ದೇವಾಲಯದ ಹತ್ರನೇ ನಮಗೆ ತುಂಬಾ ರೂಮ್ಸ್ಗಳು ಸಿಗುತ್ತೆ. ಅಲ್ಲಿ ಇಲ್ಲ ಅಂತ ಅಂದರೆ ಹಂಪಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕಮಲಾಪುರ ಮತ್ತು ಸನತ್ಪುರ ಲೇಕ್, ಇಲ್ಲ ಅಂತ ಅಂದರೆ ನೀವು ಹೊಸಪೇಟೆಯಲ್ಲಾದರೂ ಮಾಡ್ಕೋಬೋದು. ಬಟ್ ನನ್ನ ಸಜೆಷನ್ಸ್ ಏನು ಅಂತ ಅಂದರೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯದ ಹತ್ರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ವೀಕೆಂಡಲ್ಲೇ ಪ್ಲ್ಯಾನ್ ಮಾಡಿರೋದ್ರಿಂದ ನಮಗೆ 1800 ರೂಪೀಸ್ಗೆ ರೂಮು ಸಿಕ್ಕಿದೆ. ಮತ್ತೆ ನಾವು ಮಾಡ್ಕೊಂಡಿರೋ ರೂಮ್ ಬಂದು 1 ದಿನಕ್ಕೆ ಮಾತ್ರನೇ. ನಾವು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲೇ 9 ಗಂಟೆ ಆಗಿದೆ. ಇಲ್ಲಿ ನೀವು ಪ್ಲೇಸಸ್ನ ವಿಸಿಟ್ ಮಾಡೋದಕ್ಕೆ 3 ಆಪ್ಷನ್ಸು ಇದ್ದಾವೆ. ಸೈಕಲ್, ಬೈಕ್ ಮತ್ತು ಆಟೋ. ಈ 3 ಆಪ್ಷನಲ್ಲಿ ನೀವು ಯಾವುದಾದ್ರೂ ಚೂಸ್ ಮಾಡ್ಬೋದು. ಸೈಕಲ್ಲು 1 ದಿನಕ್ಕೆ ಇಲ್ಲಿ 250 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬಸ್ ಸ್ಟಾಪ್ ಹತ್ರ ಅಪೋಸಿಟೇನೆ ಇಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಆಟೋಸು ತುಂಬಾ ಅವೈಲಬಲ್ ಇರುತ್ತೆ. ನೀವು ಪ್ಯಾಕೇಜ್ ಮಾತಾಡಿಕೊಂಡ್ರೆ ಅಂತ ಅಂದರೆ 800ಇಂದ 1000 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಬೈಕ್ ಸಹ ರೆಂಟ್ಗೆ ಸಿಗುತ್ತೆ. ನಿಮಗೆ 500ಇಂದ 800 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ಅದು ಸೀಸನ್ಗೆ ತಕ್ಕನಂಗೆ ಚಾರ್ಜಸ್ಸು ಚೇಂಜಸ್ ಆಗುತ್ತೆ. ನೀವು ಈ 3 ಆಪ್ಷನ್ನಲ್ಲಿ ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ನಾವು ಡೇ 1ಅಲ್ಲಿ ಹಂಪಿಯಲ್ಲಿರುವ ಪ್ಲೇಸಸ್ನ ನೋಡೋದಕ್ಕೆ ಆಟೋನ ಮಾತಾಡ್ಕೊಂಡಿದ್ದೀವಿ. ನಮ್ಮ 3 ಮೆಂಬರ್ಸಿಗೆ ಆಟೋದಲ್ಲಿ 900 ರೂಪೀಸ್ನ ಚಾರ್ಜ್ ಮಾಡಿದ್ದಾರೆ. ನಾವು ಹಂಪಿಯಲ್ಲಿ ಫಸ್ಟ್ ಪ್ಲೇಸ್ ಹೋಗ್ತಾ ಇರೋದು ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯ ತುಂಗಭದ್ರಾ ನದಿ ದಡದಲ್ಲಿ ಇದೆ. ಇದು 7ನೇ ಶತಮಾನದ ಶಿವನ ದೇವಾಲಯವಾಗಿದೆ. ಹಂಪಿಯಲ್ಲಿ ಪೂಜೆ ನಡೆಯುವ ದೇವಾಲಯಗಳನ್ನು ನೋಡಕ್ಕೆ ಸಿಗೋದು ತುಂಬ ಕಮ್ಮಿ. ಅದರಲ್ಲಿ ಒಂದು ಈ ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯ ತೀರ್ಥ ಸ್ಥಳಗಳಲ್ಲಿ ಒಂದು ಅಂತ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ತಿಳಿಸ್ಕೊಟ್ಟಿದ್ದೆ. ಈ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ನಾವು ಲಕ್ಷ್ಮಿ ಅನ್ನೋ ಆನೆ ಸಹ ನೋಡ್ತೀವಿ. ಈ ಆನೆ ಬೆಳಗ್ಗೆ ಮತ್ತೆ ಸಂಜೆ ಈ ದೇವಾಲಯದ ಆವರಣದಲ್ಲಿ ನಾವು ನೋಡ್ಬೋದು. ಅದನ್ನ ನೋಡಿಕೊಂಡು ನಾವು ವಿರೂಪಾಕ್ಷನ ದರ್ಶನ ಪಡ್ಕೊತೀವಿ. ಅದಾದ ಮೇಲೆ ಈ ದೇವಾಲಯದಲ್ಲಿ ನೋಡಬೇಕಾಗಿರುವಂಥ ಮತ್ತೊಂದು ಜಾಗ ಅಂದರೆ ಇದು ಏನು ಅಂತ ಅಂದರೆ ಇನ್ವರ್ಟೆಡ್ ಶ್ಯಾಡೋ ಅಂತ ಹೇಳ್ತಾರೆ. ಇದರದ್ದು ವಿಶೇಷ ಏನು ಅಂತ ಅಂದರೆ ನಮಗೆ ಎಂಟ್ರೆನ್ಸಲ್ಲಿ ಕಾಣಿಸ್ತಲ್ವಾ ಗೋಪುರ, ಅದು ಇಲ್ಲಿ ರಿವರ್ಸ್ ಆಗಿ ನಮಗೆ ಶ್ಯಾಡೋ ಮುಖಾಂತರ ಕಾಣಿಸುತ್ತೆ. ಇದನ್ನು ನೋಡೋದಕ್ಕೆ ಎಷ್ಟೊಂದು ದೇಶ ವಿದೇಶಗಳಿಂದ ಇದನ್ನು ನೋಡೋದಕ್ಕೆ ಅಂತಾನೆ ಬರ್ತಾರೆ. ನೀವೇನಾದರೂ ಹಂಪಿ ವಿರೂಪಾಕ್ಷ ದೇವಾಲಯಕ್ಕೆ ಹೋದರೆ ಅಂದರೆ ಈ ಇನ್ವರ್ಟೆಡ್ ಶ್ಯಾಡೋನ ನೋಡೋದು ಮಾತ್ರ ಮಿಸ್ ಮಾಡ್ಕೊಬೇಡಿ. ಈ ವಿರೂಪಾಕ್ಷ ದೇವಾಲಯದಲ್ಲಿ ದಾಸೋಹ ಭವನ ಸಹ ಇದೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ 12 ಗಂಟೆಯಿಂದ ಊಟದ ವ್ಯವಸ್ಥೆ ಇರುತ್ತೆ. ಈ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ನಾವು ಹೇಮಕೂಟ ಹಿಲ್ನ ನೋಡ್ತೀವಿ. ಇಲ್ಲಿ ಸನ್ಸೆಟ್ ಪಾಯಿಂಟ್ ಸಹ ಇದೆ. ಅಲ್ಲಿ ಈವ್ನಿಂಗ್ ಹೋಗಿ ಸನ್ಸೆಟ್ನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನಾವಿವಾಗ ಹೇಮಕೂಟ ಹಿಲ್ಗೆ ಹೋಗ್ತಾ ಇಲ್ಲ, ನಾವು ಅಲ್ಲಿಗೆ ಈವ್ನಿಂಗ್ ಹೋಗ್ತೀವಿ. ವಿರೂಪಾಕ್ಷನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸಾಸಿವೆ ಕಾಳು ಗಣೇಶನ ನೋಡಕ್ಕೆ.
ಈ ಸಾಸಿವೆ ಕಾಳು ಗಣೇಶನ ವಿಗ್ರಹ ಒಂದೇ ಬಂಡೆಯಲ್ಲಿ ಬೃಹತ್ತಾಕಾರವಾಗಿ ಕೆತ್ತಲಾಗಿದೆ. ಈ ಗಣೇಶ 8 ಅಡಿ ಎತ್ತರವಿದೆ. ಈ ಸಾಸಿವೆ ಕಾಳು ಗಣೇಶ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿರುವ ಗಣೇಶ ಸಾಸಿವೆ ಕಾಳು ಬೀಜದಂತಹ ದುಂಡಗಿನ ಹೊಟ್ಟೆಯನ್ನ ಹೊಂದಿದೆ. ಅದರಿಂದ ಹಿಂದೆಯಿಂದ ಈ ಗಣೇಶನನ್ನ ನೋಡಿದಾಗ ಪಾರ್ವತಿಯ ಮಡಿಲಲ್ಲಿ ಕುತ್ಕೊಂಡಿರೋ ರೀತಿ ಕೆತ್ತಲಾಗಿದೆ. ಈ ಸಾಸಿವೆ ಕಾಳು ಗಣೇಶ ಹೇಮಕೂಟ ಬೆಟ್ಟಗಳ ದಕ್ಷಿಣಕ್ಕೆ ಇದೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಕಡಲೆಕಾಳು ಗಣೇಶನ ನೋಡಕ್ಕೆ. ಈ ಕಡಲೆಕಾಳು ಗಣೇಶ ಈ ಹಂಪೆಯಲ್ಲಿರುವ ಅತಿ ದೊಡ್ಡದಾದ ಪ್ರತಿಮೆಗಳಲ್ಲಿ ಇದು ಒಂದಾಗಿದೆ. ಈ ಕಡಲೆಕಾಳು ಗಣೇಶ ಇರುವ ದೇವಾಲಯ ತುಂಬಾನೇ ದೊಡ್ಡದಾಗಿದೆ. ಮತ್ತೆ ಇಲ್ಲಿರುವ ಕಲ್ಲಿನ ಸಭಾಂಗಣ ಸಹ ತುಂಬಾನೇ ವಿಶೇಷವಾಗಿ ಇದೆ. ಈ ಕಡಲೆಕಾಳು ಗಣೇಶ 15 ಅಡಿ ಎತ್ತರವಿದೆ. ಈ ಗಣೇಶವನ್ನು ಸಹ ಒಂದೇ ಬಂಡೆಯಲ್ಲಿ ಕೆತ್ತಲಾಗಿದೆ. ಇಲ್ಲಿರುವ ಗಣೇಶನನ್ನ ಕಡಲೆಕಾಳು ಅಂತ ಯಾಕೆ ಕರೀತಾರೆ ಅಂದ್ರೆ, ಈ ಗಣೇಶ ಹೊಟ್ಟೆ ಕಡಲೆಕಾಳು ರೂಪನ ಹೋಲುವಂತೆ ಕೆತ್ತಲಾಗಿದೆ. ಕಡಲೆಕಾಳು ಗಣೇಶನ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗೋದು ಕೃಷ್ಣ ಟೆಂಪಲ್ಗೆ. ಈ ಕೃಷ್ಣ ದೇವಾಲಯವನ್ನ ರಾಜ ಕೃಷ್ಣದೇವರಾಯ ಅವರು 1513ರಲ್ಲಿ ಉದಯಗಿರಿ ಅಥವಾ ಈಗಿನ ಒಡಿಶಾ ರಾಜ್ಯವನ್ನ ವಶಪಡಿಸಿಕೊಂಡ ನಂತರ ಅದನ್ನ ಆಚರಿಸಲು ಅವರು ಈ ದೇವಾಲಯವನ್ನು ನಿರ್ಮಿಸಿದ್ದರು. ಈ ದೇವಾಲಯದಲ್ಲಿ ಮೂಲ ವಿಗ್ರಹವಾಗಿ ಬಾಲಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದರು. ಆದ್ರೆ ನಾವಿವಾಗ ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ನೋಡೋದಿಕ್ಕೆ ಸಿಗೋದಿಲ್ಲ. ಆ ವಿಗ್ರಹವನ್ನ ಚೆನ್ನೈನ ವಸ್ತು ಸಂಗ್ರಹಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವನ್ನ ಹಂಪಿಯಲ್ಲಿ ನೋಡಲೇಬೇಕಾದಂತ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಈ ದೇವಾಲಯದಲ್ಲಿ ಗೋಪುರದ ಮೇಲೆ ನಾವು ಅನೇಕ ಕೆತ್ತನೆಗಳನ್ನ ನೋಡ್ತೀವಿ. ಮತ್ತೆ ಈ ದೇವಾಲಯದ ಆವರಣದಲ್ಲಿ ನಾವು ಶ್ರೀ ವಿಷ್ಣುವಿನ ಅವತಾರ 10 ಅವತಾರಗಳನ್ನ ಸಹ ನಾವು ಕೆತ್ತಿರೋದನ್ನ ನೋಡ್ತೀವಿ. ಶ್ರೀಕೃಷ್ಣನ ದೇವಾಲಯವನ್ನ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ನಮ್ಗೆ ಆಪೋಸಿಟ್ ಅಲ್ಲಿ ಕೃಷ್ಣ ಬಜಾರ್ ಕಾಣಿಸುತ್ತೆ. ಆಗಿನ ಕಾಲದಲ್ಲಿ ಅವರು ಧಾನ್ಯಗಳನ್ನ ಮಾರಾಟ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದದ್ದು ಇದೇ ಬಜಾರನ್ನ. ನೆಕ್ಸ್ಟ್ ನಾವು ನೋಡಕ್ಕೆ ಹೋಗ್ತಾ ಇರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನನ. ಇದು ಹಂಪಿಯಲ್ಲಿರುವ ಎಲ್ಲ ಪ್ರತಿಮೆಗಳಿಗಿಂತ ದೊಡ್ಡದಾದ ಪ್ರತಿಮೆ. ಇಲ್ಲಿ ನರಸಿಂಹಸ್ವಾಮಿ 7 ತಲೆಯ ಶೇಷನ ಮೇಲೆ ಕುಳಿತಂತೆ ನಾವು ನೋಡ್ಬೋದು. ಈ ನರಸಿಂಹ ದೇವಾಲಯದ ಪಕ್ಕದಲ್ಲಿ ನಾವು ಬಡಾವಿ ಲಿಂಗನ ನೋಡ್ತೀವಿ. ಈ ದೇವಾಲಯದಲ್ಲಿ ಲಿಂಗದ ಸುತ್ತಲೂ ಯಾವಾಗಲೂ ನೀರು ಇರುತ್ತೆ. ಈ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಅಂತ ಅಂದ್ರೆ ಬರಗಾಲದಲ್ಲೂ ಸಹ ನೀರು ನಿತ್ಯ ಇಲ್ಲಿ ಇರೋದನ್ನ ನಾವು ನೋಡ್ತೀವಿ. ಇದನ್ನ ನೋಡ್ಕೊಂಡು ಮುಂದೆ ಹೋದ್ರೆ ನಮಗೆ ಚಂಡಿಕೇಶ್ವರ ದೇವಾಲಯ ಸಿಗುತ್ತೆ. ಅಲ್ಲಿ ಒಳಗಡೆ ಯಾವುದೇ ವಿಗ್ರಹ ಇಲ್ಲ. ಚಂಡಿಕೇಶ್ವರ ದೇವಾಲಯದ ಪಕ್ಕದಲ್ಲೇ ನಾವು ಉದನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವನ್ನ ನೋಡ್ತೀವಿ. ಇದಂತೂ ತುಂಬಾನೇ ವಿಶೇಷವಾದ ದೇವಾಲಯ ಅಂತಾನೆ ಹೇಳ್ಬೋದು. ಈ ದೇವಾಲಯದ ಗರ್ಭಗುಡಿಯಲ್ಲಿ ನಾವು 15 ಅಡಿ ಎತ್ತರದ ವೀರಭದ್ರ ಸ್ವಾಮಿನ ನೋಡ್ತೀವಿ. ಈ ದೇವಸ್ಥಾನನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಅಂಡರ್ ಗ್ರೌಂಡ್ ಶಿವ ಟೆಂಪಲ್. ಇದು ಸಹ ಹಂಪಿಯಲ್ಲಿ ನೋಡ್ಲೇಬೇಕಾದಂತಹ ಜಾಗ. ಈ ದೇವಾಲಯ 400 ವರ್ಷಗಳ ಕಾಲ ಭೂಮಿಯಲ್ಲೇ ಮುಚ್ಚೋಗಿತ್ತು. ಈ ದೇವಾಲಯ ನೆಲಮಟ್ಟದಿಂದ ಸುಮಾರು ಅಡಿಗಳ ಕೆಳಗಡೆ ನಮಗೆ ಸಿಗುತ್ತೆ. ಇನ್ನೊಂದು ವಿಶೇಷ ಏನಂದ್ರೆ, ಈ ದೇವಾಲಯದ ಗರ್ಭಗುಡಿ ಯಾವಾಗಲೂ ನಿತ್ಯವೂ ನೀರಿನಿಂದ ತುಂಬಿರುತ್ತೆ. ಈ ದೇವಾಲಯ 400 ವರ್ಷಗಳ ಕಾಲ ಭೂಮಿಯಲ್ಲೇ ಮುಚ್ಚೋಗಿತ್ತು. ಈ ದೇವಾಲಯವನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಆರ್ಕಿಯಾಲಜಿಕಲ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಈ ಮ್ಯೂಸಿಯಂ ಒಳಗಡೆಗೆ ಎಂಟ್ರಿ ಟೈಮ್ ಬಂದು ಮಧ್ಯಾಹ್ನ 3:30ಯಿಂದ 5 ಗಂಟೆವರೆಗೂ. ಆದ್ರೆ ಆಚೆನೂ ಸಹ ತುಂಬಾನೇ ವಿಶೇಷವಾದ ಕೆತ್ತನೆಯನ್ನು ನಡೆಸಿರುವಂತಹ ಕಲ್ಲುಗಳನ್ನ ಇಟ್ಟಿದ್ದಾರೆ ನಮ್ಗೆ ನೋಡೋದಕ್ಕೆ ಅಂತ. ನಾವು ಅದನ್ನು ಸಹ ನೋಡ್ಕೊಂಡು ಬೇಕಾದ್ರೆ
ಬೇರೆ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಹೋಗ್ಬೋದು. ನೆಕ್ಸ್ಟ್ ನಾವು ರಾಣಿಯರ ಅಂತಃಪುರಕ್ಕೆ ಹೋಗ್ತಾ ಇದ್ದೀವಿ. ಇದು ಬಂದು ಮ್ಯೂಸಿಯಂ ಪಕ್ಕದಲ್ಲೇ ಇರುತ್ತೆ. ಇಲ್ಲಿ ಒಳಗಡೆ ಹೋಗೋದಕ್ಕೆ ನಾವು ಎಂಟ್ರಿ ಟಿಕೆಟ್ನ ತಗೋಬೇಕು. ಇಲ್ಲಿ ಒಳಗಡೆ ನಾವು ಲೋಟಸ್ ಮಹಲು ಮತ್ತೆ ಎಲಿಫೆಂಟ್ ಸ್ಟೇಬಲ್ಸ್ ಮತ್ತೆ ಇನ್ನು ತುಂಬಾನೇ ದೇವಾಲಯಗಳನ್ನ ನೋಡ್ತೀವಿ. ಇಲ್ಲಿ ಒಳಗಡೆ ಹೋಗೋದಕ್ಕೆ ನಾವು ಎಂಟ್ರಿ ಟಿಕೆಟ್ನ ತಗೋಬೇಕು. ಎಂಟ್ರಿ ಟಿಕೆಟ್ ಒಬ್ಬರಿಗೆ 40 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಚಿಲ್ಡ್ರನ್ಸ್ಗೆ ಬಿಲೋ 15 ಇಯರ್ಸ್ ಇರೋರಿಗೆ ಫ್ರೀ ಟಿಕೆಟ್ ಇರುತ್ತೆ. ಇಲ್ಲಿ ಟಿಕೆಟ್ನ ತಗೊಂಡ್ವಿ ಅಂತ ಅಂದರೆ ನಮಗೆ ವಿಠಲ ಟೆಂಪಲ್ಲು ಮತ್ತು ಮ್ಯೂಸಿಯಮ್ಮು ಇಲ್ಲಿ ಎಲ್ಲ ಕಡೆನೂ ನಮಗೆ ಫ್ರೀ ಇರುತ್ತೆ. ಅದನ್ನು ನೀವು ನೆನ್ಪಿಟ್ಕೋಬೇಕು. ಒಂದು ಸಲ ನಾವು ಟಿಕೆಟ್ನ ತಗೊಂಡ್ವಿ ಅಂತ ಅಂದರೆ ನಮಗೆ ಎಲ್ಲ ಪ್ಲೇಸಸ್ಸಲ್ಲೂ ಫ್ರೀ ಇರುತ್ತೆ. ಅಲ್ಲಿ ನಾವು ಯಾವುದೇ ರೀತಿ ಟಿಕೆಟ್ಸ್ನ ತಗೊಳ್ಳೋ ನೆಸಸ್ ಇರೋದಿಲ್ಲ. ಇದು ಬಂದು ಒಂದು ದಿನಕ್ಕೆ ಅಷ್ಟೇ. ನೀವಿವತ್ತು ಲೋಟಸ್ ಮಹಲ್ನ ನೋಡಿದ್ದೀರಾ ಅಂತ ಅಂದರೆ ಇವತ್ತೇ ವಿಠಲ ಟೆಂಪಲ್ನು ನೋಡಬೇಕು. ಇಲ್ಲ ಅಂತ ಅಂದರೆ ನೀವು ಇವತ್ತು ಟಿಕೆಟ್ನ ತಗೋಬೇಕು ಮತ್ತು ನಾಳೆನೂ ಟಿಕೆಟ್ನ ತಗೋಬೇಕು. ಸೊ ಅದರಿಂದ ಒಂದೇ ದಿನ ಕವರ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ಖಜಾನೆ ಭವನ ಅಂತ ಹೇಳ್ತಾರೆ. ಇಲ್ಲಿ ಒಳಗಡೆ ನಾವು ಮ್ಯೂಸಿಯಂ ಥರ ಎಲ್ಲ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಇಟ್ಟಿರೋದನ್ನು ನೋಡ್ತೀವಿ. ಅದರಿಂದ ಆಚೆ ಬಂದಮೇಲೆ ನಮಗೆ ವಾಚ್ ಟವರ್ ಕಾಣಿಸುತ್ತೆ. ಇದು ಒಂದೇ ಅಲ್ಲ, ಸುತ್ತಲೂ ಇರುತ್ತೆ. ಈ ಅಂತಃಪುರ ಒಳಗಡೆ ನಾವು ಲೋಟಸ್ ಮಹಲ್ ಇದೆ ಅಂತ ಹೇಳಿದ್ವಲ್ಲ, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅಲ್ಲಿಗೆನೆ. ಹಂಪಿಯಲ್ಲಿರುವ ಒಂದು ಪ್ರಮುಖ ಸ್ಮಾರಕವೆಂದರೆ ಈ ಲೋಟಸ್ ಮಹಲು. ವಿಜಯನಗರದ ದೊರೆ ಶ್ರೀಕೃಷ್ಣ ದೇವರಾಯನಿಗೆ 2 ಪತ್ನಿಯರು. 2 ಪತ್ನಿಯರಲ್ಲಿ ಒಬ್ಬರಿಗಾಗಿ ನಿರ್ಮಿಸಲಾದ ಈ ಏರ್ ಕಂಡೀಷನ್ಡ್ ಬಿಲ್ಡಿಂಗ್. ಈ ಲೋಟಸ್ ಮಹಲ್ ಅನ್ನ ಚಿತ್ರಾಂಗಿ ಮಹಲ್ ಅಂತ ಸಹ ಕರೆಯಲ್ಪಡುತ್ತೆ. ಏನಪ್ಪ ಈ ಮಹಲ್ ವಿಶೇಷ ಅಂತ ನೋಡೋದಾದ್ರೆ, ಈ ಮಹಲ್ ಮೇಲ್ಭಾಗದಲ್ಲಿ ವಾಟರ್ ಟ್ಯಾಂಕ್ಗಳನ್ನ ಫಿಟ್ ಮಾಡಿದ್ದಾರೆ. ಆ ವಾಟರ್ ಟ್ಯಾಂಕ್ಗಳಿಂದ ವಾಟರ್ ಪೈಪ್ಸ್ ಕಲೆಕ್ಷನ್ನ ಕೊಟ್ಟು ಇಲ್ಲಿರುವ ಕಂಬಗಳು ಮತ್ತೆ ಇಲ್ಲಿ ಪೂರ್ತಿ ಮಹಲ್ ಸುತ್ತು ನೀರು ಹರಿಯುವಂತೆ ಅವರು ವಾಟರ್ ಪೈಪ್ಸ್ನ ಕಲೆಕ್ಷನ್ ಕೊಟ್ಟಿದ್ದಾರೆ. ಆ ರೀತಿ ನೀರು ಫ್ಲೋ ಆಗೋದ್ರಿಂದ ಇಡೀ ಮಹಲ್ಗೆ ಇಲ್ಲಿ ಸಮ್ಮರಲ್ಲೂ ಸಹ ಇಲ್ಲಿರುವ ಮಹಲ್ ಒಳಗಡೆ ತುಂಬಾನೇ ಕೂಲ್ ಆದ ಎನ್ವಿರಾನ್ಮೆಂಟ್ ಇರುತ್ತೆ. ನೆಕ್ಸ್ಟ್ ನಾವು ಲೋಟಸ್ ಮಹಲ್ನ ನೋಡಿಕೊಂಡು ಒಳಗಡೆಯಿಂದಾನೆ ಎಲಿಫೆಂಟ್ ಎನ್ಕ್ಲೋಜರ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಆನೆ ಲಯ. ಹಂಪಿಯಲ್ಲಿ ಅತಿ ಕಡಿಮೆ ನಾಶವಾಗಿರುವ ಕೆಲವು ರಚನೆಗಳಲ್ಲಿ ಆನೆ ಲಯ ಕೂಡ ಒಂದು. ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಈ ಎಲಿಫೆಂಟ್ಸ್ ಎನ್ಕ್ಲೋಜರ್ ಬಂದು ಡೋಮ್ ಶೇಪ್ ಇದೆ. ಇಲ್ಲಿ ರಾಯಲ್ ಎಲಿಫೆಂಟ್ಸ್ನ ಕಟ್ಟಾಕೋದಕ್ಕೆ ಯೂಸ್ ಮಾಡ್ತಾ ಇದ್ರು. ಇಲ್ಲಿ 11 ಚೇಂಬರ್ಗಳು ಇದ್ದಾವೆ. ಮಧ್ಯದಲ್ಲಿ ತುಂಬಾನೇ ದೊಡ್ಡದಾದಂತಹ ಚೇಂಬರ್ನ ಕಟ್ಟಿದ್ದಾರೆ. ಇಲ್ಲಿ ತುಂಬಾನೇ ವಿಶೇಷವಾದ ಆನೆನ ಇಡೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ. ಈ ಎಲಿಫೆಂಟ್ ಎನ್ಕ್ಲೋಜರ್ ಪಕ್ಕದಲ್ಲೇ ನಾವು ಗಾರ್ಡ್ಸ್ ಕ್ವಾರ್ಟರ್ಸ್ನ ನೋಡ್ತೀವಿ. ಈ ಅಂತಃಪುರ ಒಳಗಡೆ ನಾವು ಖಜಾನೆ ಇರುವಂತಹ ಜಾಗ ನೋಡಿದ್ವಲ್ಲ, ಸೊ ಅದರಿಂದ ಇದನ್ನ ಅಲ್ಲಿರುವ ಗಾರ್ಡ್ಸ್ಗಳು ನೋಡ್ಕೊಳೋದಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇದು ಸ್ಪಷ್ಟವಾಗಿ ಏನಕ್ಕೆ ಮಾಡಿದ್ದಾರೆ ಅಂತ ಅಷ್ಟೊಂದು ಡೀಟೇಲ್ಸು ಇಲ್ಲ. ಈ ಕ್ವಾರ್ಟರ್ಸ್ ಒಳಗಡೆ ಯಾವುದೇ ರೂಮ್ಸ್ ಇಲ್ಲ, ಓಪನ್ ಏರಿಯಾ ತರನೇ ಇದಾವೆ, ಕಾರಿಡಾರ್ ಟೈಪು. ಈ ಕ್ವಾರ್ಟರ್ಸ್ ತುಂಬಾನೇ ಚೆನ್ನಾಗಿದೆ. ಒಳಗಡೆ ಬಂದು ಹಂಪಿಯಲ್ಲಿ ಸಿಕ್ಕಿದಂತಹ ವಿಗ್ರಹಗಳನ್ನ ಮ್ಯೂಸಿಯಂ ಟೈಪು ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ಅಂತಃಪುರ ಒಳಗಡೆನೆ ನಾವು ಕ್ವೀನ್ ಪ್ಯಾಲೇಸ್ದು ಬೇಸ್ಮೆಂಟ್ನ ನೋಡ್ತೀವಿ. ಇಲ್ಲಿ ಬರೀ ಬೇಸ್ಮೆಂಟ್ ಮಾತ್ರ ಇದೆ, ಯಾವುದೇ ರೀತಿ ಪ್ಯಾಲೇಸ್ ಇಲ್ಲ.
ಇಷ್ಟೊತ್ತು ನಾವು ನೋಡಿದ್ದು ಅಂತಃಪುರ ಒಳಗಡೆ ಇರುವ ಪ್ಲೇಸಸ್ನ. ಈಗ ನೆಕ್ಸ್ಟ್ ನಾವು ಆಚೆ ಹೋಗಿ ಆಟೋದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತ ಅಂದ್ರೆ ನಮಗೆ ಹಜಾರ್ ರಾಮ್ ಟೆಂಪಲ್ ಸಿಗುತ್ತೆ. ಈ ಹಜಾರ ರಾಮ ದೇವಾಲಯವು ಕರ್ನಾಟಕದ ಪ್ರಮುಖ ದೇವಾಲಯವಾಗಿದೆ. ರಾಮನಿಗಾಗಿ ಅರ್ಪಿತವಾದ ಈ ಚಿಕ್ಕ ದೇವಾಲಯ ತುಂಬಾನೇ ಸುಂದರವಾದ ಪೂಜಾ ಸ್ಥಳವನ್ನ ಹೊಂದಿದೆ. ಹಂಪಿಯ ರಾಜಮನೆತರು ಪ್ರದೇಶದ ಮಧ್ಯಭಾಗದಲ್ಲಿ ನಾವು ಈ ದೇವಾಲಯವನ್ನ ನೋಡ್ತೀವಿ. ಈ ದೇವಾಲಯ ತುಂಬಾನೇ ಸುಂದರವಾದ ಅವಶೇಷಗಳ ಮತ್ತೆ ಮಹಾಕಾವ್ಯ ರಾಮಾಯಣದ ಕಥೆಗಳನ್ನು ಚಿತ್ರಿಸುವ ಫಲಕಗಳಿಂದ ಜನಪ್ರಿಯವಾಗಿದೆ. ಇದನ್ನು 15ನೇ ಶತಮಾನದಲ್ಲಿ ವಿಜಯನಗರ ರಾಜ ದೇವರಾಯ ಅವರು ನಿರ್ಮಿಸಿದನು ಎಂದು ಹೇಳಲಾಗುತ್ತೆ. ಇಷ್ಟೊತ್ತು ನಾವು ರಾಣಿಯರ ಅಂತಃಪುರನ ನೋಡ್ತಿದ್ದೀವಲ್ಲ, ಈಗ ರಾಯಲ್ ಎನ್ಕ್ಲೋಜರ್ನ ನೋಡ್ತೀವಿ. ನೆಕ್ಸ್ಟ್ ಹಜಾರ್ ರಾಮ್ ಟೆಂಪಲ್ ಪಕ್ಕದಲ್ಲಿ ನಾವು ಕಿಂಗ್ಸ್ ಆಡಿಯನ್ಸ್ ಹಾಲ್ ಮತ್ತೆ ಅಂಡರ್ ಗ್ರೌಂಡ್ ಚೇಂಬರ್ ಇದೆ. ಕಿಂಗ್ಸ್ ಆಡಿಯನ್ಸ್ ಹಾಲು ಸಹ ತುಂಬಾನೇ ವಿಶಾಲವಾದಂತಹ ಜಾಗ. ಮತ್ತೆ ಅದ್ರ ಹಿಂದೆ ನಾವು ಅಂಡರ್ ಗ್ರೌಂಡ್ ಚೇಂಬರ್ನ ನೋಡ್ತೀವಿ. ಈ ಅಂಡರ್ ಗ್ರೌಂಡ್ ಚೇಂಬರ್ಗೆ ಹೋಗೋದಿಕ್ಕೆ ನಾವು ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ಹೋಗಬೇಕು. ನಾವು ಒಳಗಡೆ ಹೋಗ್ಬೇಕಾದ್ರೆ ತುಂಬಾನೇ ಕತ್ಲೆ ಇರುತ್ತೆ. ಇದನ್ನ ರಾಜನ ರಹಸ್ಯ ಕೊಠಡಿ ಅಂತ ಸಹ ಹೇಳ್ತಾರೆ. ಇದು ರಾಜನು ತನ್ನ ಮಂತ್ರಿಗಳು ಮತ್ತೆ ಗೂಢಚಾರರನ್ನು ಭೇಟಿ ಮಾಡಲು ಬಳಸುತ್ತಿದ್ದ ರಹಸ್ಯ ಗುಹಾಂತ ಕೊಠಡಿ ಅಂತ ಭಾವಿಸಲಾಗಿದೆ. ಇದ್ರ ಮಾರ್ಗ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ ಶೇಪ್ ಅಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇದ್ರೊಳಗಡೆಗೆ ಒಳಗಡೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ಮೇಲೆಯಿಂದ ನೋಡ್ಬೋದು. ಈಗ ಅದು ಓಪನ್ ಅಲ್ಲಿ ಇರೋದ್ರಿಂದ ನಮಗೆ ಮೇಲಿಂದ ಒಳಗಡೆ ಯಾವ ರೀತಿ ಇದೆ ಅಂತ ಕಾಣಿಸುತ್ತೆ. ಈ ರಾಯಲ್ ಎನ್ಕ್ಲೋಜರ್ ಒಳಗಡೆನೆ ನಾವು ಕಪ್ಪು ಕಲ್ಲಿನ ಪುಷ್ಕರಣಿನ ನೋಡ್ತೀವಿ. ಇದು ತುಂಬಾನೇ ವಿಶೇಷ ಮತ್ತೆ ವಿಭಿನ್ನವಾಗಿದೆ. ಈ ಪುಷ್ಕರಣಿಗೆ ನೀರ್ನ ಫಿಲ್ ಮಾಡೋದಕ್ಕೆ ಕಮಲಾಪುರದ ಕೆರೆಯಿಂದ ಈ ರೀತಿ ಕಲ್ಲಿನಿಂದ ಪೈಪ್ನ ತಯಾರಿ ಮಾಡಿ ಅದರಿಂದ ಈ ಪುಷ್ಕರಣಿಗೆ ನೀರ್ನ ತುಂಬಿಸ್ತಿದ್ರು. ಈ ಹಂಪಿಯಲ್ಲಿ ನೋಡ್ಲೇಬೇಕಾದಂತಹ ಪ್ಲೇಸ್ ಅಲ್ಲಿ ಈ ಪುಷ್ಕರಣಿ ಸಹ ಒಂದು. ಮಹಾನವಮಿ ದಿಬ್ಬ ಬಂದು ಈ ರಾಯಲ್ ಎನ್ಕ್ಲೋಜರ್ ಅಲ್ಲಿ ನೋಡ್ಬೇಕಾಗಿರೋ ಒಂದು ವಿಶೇಷ ಜಾಗ ಅಂತಾನೆ ಹೇಳ್ಬೋದು. ಆಗಿನ ಕಾಲದಲ್ಲಿ ರಾಜರು ಇದರ ಮೇಲೆ ಕುತ್ಕೊಂಡು ಮೇಲೆಯಿಂದ ಇಲ್ಲಿ ನಡೆಯೋದಂತಹ ಎಲ್ಲ ಆಚರಣೆಗಳನ್ನ ನೋಡ್ತಿದ್ರು ಅಂತ ಹೇಳ್ತಾರೆ. ಈ ರಾಯಲ್ ಎನ್ಕ್ಲೋಜರ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗೋದೇನೆ ಕ್ವೀನ್ಸ್ ಬಾತ್. ಈ ಕ್ವೀನ್ಸ್ ಬಾತ್ 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇಷ್ಟೆಲ್ಲ ಪ್ಲೇಸ್ನ ನೋಡ್ಕೊಂಡು ಲಾಸ್ಟ್ ಪ್ಲೇಸ್ ನಾವು ಹೋಗ್ತಾ ಇರೋದೇ ವಿಜಯ ವಿಠಲ ಟೆಂಪಲ್ಗೆ. ನೋಡಿ, ಇದೇ ಪಾರ್ಕಿಂಗ್ ಏರಿಯಾ. ಇದರಿಂದ ಒಳಗಡೆ ಯಾವುದೇ ಆಟೋ ಆಗಲಿ ಓನ್ ವೆಹಿಕಲ್ಸ್ ಆಗಲಿ ಬಿಡೋದಿಲ್ಲ. ಈ ಪಾರ್ಕಿಂಗ್ ಇಂದ ವಿಜಯ ವಿಠಲ ಟೆಂಪಲ್ಗೆ 1 ಕಿಲೋಮೀಟರ್ ಆಗುತ್ತೆ. ಈ 1 ಕಿಲೋಮೀಟರ್ ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಈ ತರ ವ್ಯಾನ್ಸ್ ಇರುತ್ತೆ, ಈ ವ್ಯಾನ್ಸ್ ಅಲ್ಲಾದ್ರೂ ಹೋಗ್ಬೋದು. ಈ ವ್ಯಾನ್ ಅಲ್ಲಿ ಹೋಗೋದಿಕ್ಕೆ ಒಬ್ಬರಿಗೆ 10 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನಾವು ಬಂದಾಗ ತುಂಬಾನೇ ಜನ ಇದ್ರು, ಸೊ ಅದರಿಂದ ಈ ವ್ಯಾನ್ಸ್ಗೆ ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ನಡ್ಕೊಂಡೆ ಹೋಗ್ತಾ ಇದೀವಿ. ನೋಡಿ, ನಾವಿವಾಗ ವಿಠಲ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ಬಂದು 40 ರೂಪೀಸು. ಆಲ್ರೆಡಿ ನೀವು ಲೋಟಸ್ ಮಹಲ್ ಅಲ್ಲಿ ತಗೊಂಡಿದ್ದೀರಾ ಅಂತ ಅಂದ್ರೆ ಅದೇ ಟಿಕೆಟ್ನ ತೋರಿಸಿದ್ರಿ ಅಂದ್ರೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಈ ವಿಠಲ ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆನೆ ನಮಗೆ ಫಸ್ಟ್ ಕಾಣಿಸೋದೆ ಈ ಕಲ್ಲಿನ ರಥ. ಈ ಹಂಪಿಗೆ ಬಂದಿರೋರು ಯಾವ ಪ್ಲೇಸ್ನ ಮಿಸ್ ಮಾಡಿದ್ರು ಸಹ ಇಲ್ಲಿರುವ ವಿಜಯ ವಿಠಲ ಟೆಂಪಲ್ ಅಲ್ಲಿ ಇರುವ ಕಲ್ಲಿನ ರಥನ ನೋಡೋದು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಇಲ್ಲಿರುವ ಕಲ್ಲಿನಲ್ಲಿ ಮಾಡಿದಂತಹ ರಥವನ್ನ ನಾವು 50 ರೂಪಾಯಿ ನೋಟ್ ಅಲ್ಲಿ ನಾವು ನೋಡಬಹುದು.
ಈ ಕಲ್ಲಿನ ರಥವನ್ನ 16ನೇ ಶತಮಾನದಲ್ಲಿ ಕೃಷ್ಣದೇವರಾಯರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತೆ. ಈ ಕಲ್ಲಿನ ರಥವನ್ನ ಗರುಡನಿಗೆ ಸಮರ್ಪಿಸಲಾಗಿದೆ. ನಮ್ಮ ಭಾರತದಲ್ಲಿ 3 ಕಲ್ಲಿನ ರಥ ಇದೆ. ಒಂದು ಒಡಿಸ್ಸಾದಲ್ಲಿರುವ ಕೋನಾರ್ಕಲ್ಲಿ, ಮತ್ತೊಂದು ಮಹಾಬಲಿಪುರಮಲ್ಲಿ, ಅದು ಬಿಟ್ಟರೆ 3ನೇದು ನಮ್ಮ ಕರ್ನಾಟಕದಲ್ಲಿ ಇರುವ ಹಂಪಿಯಲ್ಲಿ. ಈ ಹಂಪಿಯಲ್ಲಿ ಆಕರ್ಷಣೆಯಾದ ಕೇಂದ್ರ ಬಿಂದುವಾಗಿರುವ ಈ ವಿಠಲ ದೇವಾಲಯವು ಹಂಪಿಯ ಅತ್ಯಂತ ಐಷಾರಾಮಿ ವಾಸ್ತುಶಿಲ್ಪದ ಪ್ರದರ್ಶನವಾಗಿದೆ. ಈ ದೇವಾಲಯವು ಈ ಕಾಂಪೌಂಡ್ ಗೋಡೆಗಳು ಮತ್ತು ದ್ವಾರದ ಗೋಪುರಗಳಿಂದ ವಿಸ್ತೀರ್ಣವಾದ ಕ್ಯಾಂಪಸ್ ರೂಪದಲ್ಲಿ ನಿರ್ಮಿಸಲಾಗಿದೆ. ಈ ಕ್ಯಾಂಪಸ್ ಒಳಗಡೆ ಅನೇಕ ಸ್ತಂಭಗಳು, ಮಂಟಪಗಳು ಮತ್ತು ದೇವಾಲಯಗಳು ಇದ್ದಾವೆ. ಈ ವಿಜಯ ವಿಠಲ ದೇವಾಲಯವನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ವಿಜಯ ವಿಠಲ ಟೆಂಪಲ್ ಇಂದ ನಾವು ಸ್ಟ್ರೈಟ್ ಆಗಿ ನೋಡಿದ್ವಿ ಅಂದ್ರೆ ನಮಗೆ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರುವ ಬೆಟ್ಟನೇ ಅಂಜನಾದ್ರಿ ಬೆಟ್ಟ. ಈ ಹಂಪಿ ಸೀರೀಸ್ ಅಲ್ಲಿ ಪಾರ್ಟ್ 2 ಅಂದ್ರೆ ಡೇ 2ನ ನಾವು ಈ ಅಂಜನಾದ್ರಿ ಬೆಟ್ಟಗೇನೆ ಹೋಗ್ತಾ ಇರೋದು. ನಾವು ಹಂಪಿಯಲ್ಲಿರುವ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನು ಡೇ 1 ಅಲ್ಲಿ ಕವರ್ ಮಾಡ್ಕೊಂಡಿದೀವಿ. ನಾಳೆ ನಾವು ನದಿನ ದಾಟ್ಕೊಂಡು ಅಂಜನಾದ್ರಿ ಬೆಟ್ಟಗೆ ಹೋಗ್ತೀವಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಮಕೂಟ ಹಿಲ್ಸ್ ಬಗ್ಗೆ ತಿಳಿಸಿದ್ದೆ ಅಲ್ವಾ. ನಿಮಗೆ ಟಯರ್ಡು ಅಷ್ಟೊಂದಿಲ್ಲ, ನೀವು ಸನ್ಸೆಟ್ನ ನೋಡೋದಕ್ಕೆ ಇಷ್ಟಪಡ್ತಿದ್ದೀರಾ ಅಂತ ಅಂದರೆ ನೀವು ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಹೇಮಕೂಟ ಹಿಲ್ಸ್ಗೆ ಹೋಗ್ಬಿಟ್ಟು ಸನ್ಸೆಟ್ನ ನೋಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬೋದು. ಬಟ್ ನೀವು ನಮ್ಮ ಥರನೇ ಫುಲ್ಲು ಟಯರ್ಡ್ ಆಗಿದ್ದೀರಾ ಅಂತ ಅಂದರೆ ನೀವು ಇವತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆನೆ ಬೇಗ ಎದ್ದು ಹೇಮಕೂಟ ಹಿಲ್ಸ್ಗೆ ಹೋಗ್ಬೋದು. ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಷನ್ನು ಇಷ್ಟ ಆಯಿತು ಮತ್ತು ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೂ ನಮಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.